ಮಾಡಿ ಸಂಪಾದನೆ ಮಾಡೋರೆಲ್ಲ ಎತ್ಬಿಟ್ಟಿದ್ದಾರೆ ನೋಡಿ. ಅಲ್ಲಿ ನಂದಿನಿ ಇದೆ, ರಾಜಭವನ್ ಇದೆ, ಫುಲ್ ಇದೆ. ಈ ಯಾವುದೇ ಟಾರ್ಗೆಟ್ ಮಾಡಿದ್ರೆ ಬಡವರೇ ಇದಾರೆ. ಇವ್ರು ಟಾರ್ಗೆಟ್ ಮಾಡೋದೇ ಬಡವರಿಂದಾನೇ ಟಾರ್ಗೆಟ್ ಮಾಡೋದು. ಅದೇ ಹೇಳ್ತಾ ಇದ್ದೀನಿ ಮೇಡಮ್. ನೋಡಿ ಅಲ್ಲಿ ನಂದಿನಿ ಮೈನ್ ಇದೆ. ಬಡವ್ರದ್ದು ಫಸ್ಟ್ ಅವರೆಲ್ಲ ಸಾಯಿಸ್ಬಿಡ್ಬೇಕು. ಆಯ್ತಾ ಇವಾಗ ಅವ್ರು ಇರಲೇಬೇಡದು. ನಾವು ಬೆಂಗಳೂರಲ್ಲಿ ಬದುಕಲೇಬೇಡದು. ನಾವೆಲ್ಲ ಹೋಗ್ಬಿಟ್ರೆ ಈ ಕಾರ್ಪೆಂಟ್ ದೊಡ್ಡ ದೊಡ್ಡ ಅಂಗಡಿಗಳಿದೆ ನೋಡಿ, ಎಲ್ಲ ಅವರು 1 ರೂಪಾಯಿ ಮೇಲೆ 50 ರೂಪಾಯಿ ಮಾಡಿ ಸಂಪಾದನೆ ಮಾಡ್ತಾರೆ. ನಾವು 10 ರೂಪಾಯಿ ತರಕಾರಿ 5 ರೂಪಾಯಿ ಕೊಡ್ತೀವೋ, ಇವಾಗ ನಾವು ಎತ್ಬಿಟ್ರೆ 100 ರೂಪಾಯಿ ಕೆ ಜಿ ಆಗ್ತದೆ. 100 ರೂಪಾಯಿ ಕೆ ಜಿ ಆಗ್ತದೆ. ಕೇಳಿದ್ರೆ ಮಾಲ್ ಸ್ಟಾಕ್ ಇಲ್ಲ ಅಂತಾರೆ. ನಾವು ಅಲ್ಲಿ ಗುಟ್ಟೆ ಮಾಡಿ 10 ರೂಪಾಯಿ 5 ರೂಪಾಯಿಗೆ ಕೊಡ್ತೀವೋ, ನಾವು ಬದುಕ್ತೀವೋ, ಬಡವರು ಬದುಕ್ತಾರೆ, ಎಲ್ಲರೂ ಬದುಕ್ತೀವೋ. ಇವಾಗ ಇವರೆಲ್ಲ ಪ್ಲಾನಿಂಗ್ ಏನಂದರೆ ದೊಡ್ಡದೊಂದು ಕಾಂಪ್ಲೆಕ್ಸ್ ಕಟ್ಟಬೇಕು, ಕೋಟಿ ಅಂದರೆ ದುಡ್ಡು ಬರ್ತದೆ. ನಾವೆಲ್ಲ ಹೋಗ್ಬಿಟ್ರೆ ಅಲ್ಲೇ ಹೋಗ್ತಾರೆ ಜನ. ಪಾರ್ಕಿಂಗ್ ಇಲ್ಲ, ಅಲ್ಲೇ ಮಾಡ್ತಾರೆ. ಒಂದು ಪಾರ್ಕಿಂಗ್ 50 ರೂಪಾಯಿ ಅವಳೇ ವಸೂಲಾಗ್ಬಿಡ್ತದೆ. ಅವರು ಒಂದು ಬೆರು ಬಡವ್ರು ಬಿಟ್ಟು ಎಲ್ಲ ಅವ್ರು ಬೆಳೀತಾರೆ. ಯಾರಮ್ಮ, ನಾವೇ ಕಟ್ಟೋದು. ಕೋಟಿ ಅಂದ್ರೆ ದುಡ್ಡು, ನಮ್ಮ ದುಡ್ಡು. ಈ ಇಂಡಿಯಾನಲ್ಲಿ, ಈ ಕರ್ನಾಟಕ ನಮ್ಮ ದುಡ್ಡನ್ನೇ ಉಳಿಯೋದು. ಅವ್ರದ್ದು ಯಾರು ಉಳಿಯೋಲ್ಲ. ಅದೆಲ್ಲ ಆಚೆ ಹೋಗ್ಬಿಡ್ತದೆ. ಅಮೇರಿಕನ್ನು ಆಚೆ ಕಡೆ ಹೋಗ್ತದೆ ದುಡ್ಡು. ನಮ್ಮದು ಮಾತ್ರನೇ ಇಲ್ಲಿ ಸಂಪಾದನೆ ಮಾಡೋದು. ಇಲ್ಲಿ ಇರೋದು ಎಲ್ಲ ಬಡವ್ರಿಗೂ ನಮ್ಮ ದುಡ್ಡನ್ನೇ ಹೋಗೋದು. 10 ರೂಪಾಯಿನ ಹೋಗ್ತದೆ. ರೈತರು ಬೆಳೀತಾರೆ, ನಾವು ಮಾರಿದ್ರೆ ರೈತರಿಗೆ ಡೈರೆಕ್ಟಾಗಿ ಹೋಗ್ತದೆ. ಇಲ್ಲಾಂದ್ರೆ ಕಾರ್ಪೆಂಟ್ ಅವರೇ ರಾಜಕೀಯ ಮಾಡಿಬಿಟ್ಟು 5 ರೂಪಾಯಿದು ನೋಡಿ 200 ರೂಪಾಯಿ ಆಗ್ತದೆ ಕೆ ಜಿ. ಟಮಾಟನ್ನು 200 ರೂಪಾಯಿ ಮಾಡ್ತಾರೆ, ಬದನೆಕಾಯಿ 200 ರೂಪಾಯಿ ಮಾಡ್ತಾರೆ. ಈಗ ಹೇಳ್ತಾರಲ್ಲ ಓಡಾಡೋಕ್ಕೆ ಜಾಗ ಇಲ್ಲ, ಅವರೆಲ್ಲ ತಗೊಂಡ್ಬಿಡ್ತಾರೆ. ಬಡವ್ರು ನಾವು ತಗೊಳಕ್ಕಾಗಲ್ಲ. ಇಷ್ಟೇ. ನಾವೊಂದು ಒಂದು ಬೀದಿ ವ್ಯಾಪಾರಿಗಳು ನೋಡಿ, ಇವಾಗ ಯಾವಾಗ ಸುಮಾರು ಒಂದು 30 ವರ್ಷ 40 ವರ್ಷ, ಕೆಲವರು ಇಲ್ಲೇ ಒಂದು ಅವ್ರ ತಾತ ಮಕ್ಕಳೆಲ್ಲ ಹುಟ್ಟಿದ್ದಾರೆ. ಅಷ್ಟು ಜನ ಇದ್ದಾರೆ ಇಲ್ಲಿ. ಇದು ಲೆಕ್ಕನೇ ಇಲ್ಲ. ಇದು ಪೇಟೆ. ಇಲ್ಲಿ ನಾವು ಫಸ್ಟು ಬಂದಿರೋದು, ಆಮೇಲೆ ಕಾಂಪ್ಲೆಕ್ಸ್ ಬಂತು. ಈ ರೋಡ್ ಬೀದಿ ವ್ಯಾಪಾರಿಗಳಿಂದನೇ ಇದು ಕಾಂಪ್ಲೆಕ್ಸು ಮಾರ್ಕೆಟ್ ಆಮೇಲೆ ಬಂದಿರೋದು. ನಮಗೆ ಕೇಳ್ತಾರೆ ಯಾವಾಗ. ನಾವೇ ಮೂಲಭೂತ ಇಲ್ಲಿ ವ್ಯಾಪಾರಿಗಳು. ಯಾಕಂದರೆ ನಮ್ಗೆ ಯಾವ ಸರ್ಕಾರ ಅಂತ ನಮಗೇನು ಹೆಲ್ಪ್ ಇಲ್ಲ. ನಾವು ಹಂಗೆ ಸಾಯ್ಬೇಕು. ನಮ್ಮ ಮಕ್ಕಳು ರೋಡಿಗೆ ಬರಬೇಕು, ನಮ್ಮ ಮಕ್ಕಳು ಎಜುಕೇಷನ್ ಮಾಡಬಾರ್ದು, ಅವ್ರಿಗೇನು ಕೆಲಸ ಕೊಡಬಾರ್ದು. ನಾವು ಆಮೇಲೆ ಅವ್ರ ಕೈ ಹಿಡ್ಕೊಂಡು, ಅವ್ರ ಕಾಲು ಹಿಡ್ಕೊಂಡು, ಅವ್ರ ಕಾರುಗಳು ಅವ್ರು ಇಕ್ಕಿದ್ದಾರೆ ನೋಡಿ 50 ಕಾರುಗಳಿಗೆ ಒರೆಸ್ಬೇಕು ನಾವು. ನಮ್ಮ ಮಕ್ಕಳಿಗೆ ಅದೇ ಗತಿ. ನಮ್ಮ ಮಕ್ಕಳು ಯಾವತ್ತೂ ಮುಂದಕ್ಕೆ ಬರಬಾರ್ದು. ಈಗ ನೋಡಿ, ಇವಾಗ ನಾವು ಸಂಪಾದನೆ ಮಾಡಿಲ್ಲ, ನಮ್ಮ ಮಕ್ಕಳು ಉಪವಾಸ, ಸ್ಕೂಲ್ ಇಲ್ಲ, ಮನೆ ಅಡ್ಮಿಷನ್ ಕಟ್ಟೋಕ್ಕಾಗಲ್ಲ, ಎಲ್ಲ ಹೋಯ್ತು. ಇವಾಗ ಎಲ್ಲ ಖಾಲಿ ಮಾಡಿ ಏನು ಮಾಡ್ತೀರಾ? ಇಲ್ಲಿ ಒಂದು ಪ್ರೈವೇಟ್ ಅಂಗಡಿ ಕಾಂಪ್ಲೆಕ್ಸ್ ನೀವು ಸೆಟ್ ಮಾಡ್ತೀರಾ. ಏನಮ್ಮ ಬಂದು ನಿಮ್ಗೆ ಕತ್ತಿ ಹಿಡಿದ್ಬಿಟ್ಟು ಸಾಯಿಸ್ಬಿಡ್ತು, ಆಮೇಲೆ ನಿಮಗೆ ಪ್ರಾಣ ಉಳಿಸ್ತೀವಿ. ಹೆಂಗೆ? ಫಸ್ಟ್ ನಮ್ಗೆ ಬದುಕೋದಿಗೆ ದಾರಿ ತೋರಿಸಿ. ನಾವು ಬದುಕಬೇಕಲ್ಲ, ಒಂದಿನ ಊಟ ಮಾಡಬೇಕಲ್ಲ, ಒಂದು ದಿವಸಕ್ಕೆ 3 ಟೈಮ್ ಊಟ, ಅನ್ನನೇ ಬೇರೋ ಗಂಜಿ ನೀರು ಕುಡಿಬೇಕಲ್ಲ. ಗಂಜಿ ಇಲ್ಲ, ನೀರು ಇಲ್ಲ, ಅನ್ನ ಇಲ್ಲ, ಎಲ್ಲ ಕಿತ್ಕೊಂಡ್ಬಿಟ್ಟು ನೀವು ಆಮೇಲೆ ನಾವು ಎಲ್ಲಿ ಮಾಡ್ತೀರಾ? ಪಕ್ಕ ರೋಡಿ ಅಂದರೆ ಪಕ್ಕದಲ್ಲಿ ಹಾಸ್ಪಿಟ್ಲ್ ಇದೆ. ಹಾಸ್ಪಿಟ್ಲ್ ಒಳಗಡೆ ವ್ಯಾಪಾರ ಮಾಡೋಕ್ಕಾಗ್ತದ? ಇಲ್ಲಿಗೆ ಸಿಟಿ ಮಾರ್ಕೆಟ್ ಇದು. ಮಾಡ್ಕೊಂಡಿದ್ದೀವಿ. ಎಲ್ಲ ಮಾಡಿಸ್ಕೊಂಡಿದ್ದೀವಿ ಮೇಡಮ್. ಎಲ್ಲ ಇದೆ, ಏನು ಕೇಳಲ್ಲ ಅವರು. ರಿಜಿಸ್ಟರ್ ಇಟ್ಕೊಳ್ಳಿ ಮಾಡಲಿ, ನೀವು ಬಡವರ ಹೆಂಗೆ ಏನು ಕೇಳಲ್ಲ. ಬರೋದು JCB ತಗೊಳ್ಳೋದು, ಹೊಡೆಯೋದು, ಬಿಸಾಕೋದು. ನಮಗೆ ಗೊತ್ತಿಲ್ಲ ನಾವು ಎಲ್ಲಿ ಇದ್ದೀವಿ ಅಂದ್ಬಿಟ್ಟು. ಕರ್ನಾಟಕದಿಲ್ವಾ ಇಂಡಿಯಾ ಎಲ್ಲ ನಾವು ಏನು ಅವ್ರು ಹೇಳಲ್ಲ. ನಮಗೆ ವ್ಯವಸ್ಥೆನೇ ಮಾಡಲ್ಲ. ಎಲ್ಲಿ ಕೊಟ್ಟಿದ್ರೆ ನಾವು ಏನಕ್ಕಮ್ಮ ಇಲ್ಲಿ ಇರ್ತೀವೋ? ಕೊಟ್ಟಿದ್ರೆ ನಾವು ಇಲ್ಲೇ ಇರ್ತೀವಲ್ಲ. ಇಲ್ಲಾಂದ್ರೆ ಬೇರೆ ಕಡೆ ವ್ಯಾಪಾರ ಮಾಡ್ತಾ ಇದ್ದೀವಿ. ಮಾಡೋಕ್ಕೆ ಮುಂಚೆನೇ ನಮ್ಮೆಲ್ಲ ಕರ್ಕೊಂಡು ಹೋಗಿ ಎಲ್ಲ ಒಂದು ಜಾಗ ತೋರಿಸ್ಬಿಟ್ಟು ಇಲ್ಲಿ ವ್ಯಾಪಾರ ಮಾಡ್ಕೊಳ್ಳಿ ಬಿಟ್ಟರೆ ನಾವು ಅಲ್ಲಿ ಹೋಗ್ಬಿಡ್ತಾ ಇದ್ವಿ. ಇವಾಗ ಬಂಡವಾಳ ಎಲ್ಲ ಹೋಯ್ತಲ್ಲ. ಈಗ ತಿರ್ಗಾ ಸಾಲ ತಗೊಳ್ಬೇಕು, ಸಾಹುಕಾರ ಹತ್ರ ಹೋಗಿ ಬಡ್ಡಿಗೆ ದುಡ್ಡು ತಗೊಳ್ಬೇಕು. ಅದು 100 ರೂಪಾಯಿಗೆ 200 ರೂಪಾಯಿ ಬಡ್ಡಿ, ಅದು ಬೆಳೀತದೆ. ಇಲ್ಲಿ ಎಲ್ಲೆಲ್ಲ ಫೋನಲ್ಲೆಲ್ಲ ತಗೊಂಡಿರ್ತೇವೆ. ಎಲ್ಲ ಇವಾಗ ಬಂದು ಅವ್ನು ಒಬ್ಬೊಬ್ಬನ ಏನು ಹಾಕ್ಕೋಬೇಕು. ನಮ್ಮ ರೈತರುಗಳು ಹೆಂಗಾಯ್ತು ಲೋನ್ ತಗೊಂಡು, ಅದೇ ಥರ ಈ ಬೀದಿ ವ್ಯಾಪಾರಿಗಳು ಏನು ಹಾಕ್ಕೊಳ್ತಾರೆ ಈಗ.